ನಮಸ್ಕಾರ. ನಾನು ಬರಗೂರು ಶಿವಕುಮಾರ್ ಅಂತ, ತುಮಕೂರು ಡಿಸ್ಟಿಕ್ನವರು. ನಾನು ಸುಮಾರು 45 ವರ್ಷಕ್ಕೆ ಬಿ ಜೆ ಪಿಗೆ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವರು ನಮ್ಮ ಹಿರಿಯರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಇತ್ತೀಚೆಗೆ ಭಾಳ ದಿವಸಕ್ಕೊಂದೊಂದು ಹೇಳಿಕೆ ಕೊಡ್ತಾಯಿದ್ದಾರೆ ಬಿ ಜೆ ಪಿ ಡ್ಯಾಮೇಜ್ ಮಾಡೋಕ್ಕೆ. ಬಿ ಜೆ ಪಿನ ಕಟ್ಟಿ ಬೆಳೆಸ್ತಾರು ನಮ್ಮ ಯಡಿಯೂರಪ್ಪ ಸಾಹೇಬರು. ಯಡಿಯೂರಪ್ಪ ಸಾಹೇಬ್ರು ಇಲ್ದಿದ್ರೆ ಬಿ ಜೆ ಪಿ ಇರ್ತಿರಲಿಲ್ಲ ಕರ್ನಾಟಕದಾಗೆ. ಇವತ್ತು ಬಿ ಜೆ ಪಿ ಏನನ್ನ ಡೆಮಲಿಷ್ ಮಾಡಬೇಕು, ಏನಾರ ಮಾಡಬೇಕು ಅಂತೇಳಿ ಇವರು ಪಕ್ಷದವ್ರು ಮಾತು ಕಟ್ಕೊಂಡು ನಮ್ಮ ಬಸವರಾಜ್ ಪಾಟೀಲ್ ಯತ್ನಾಳ್ ಸಾಹೇಬರು ಎಲ್ಲ ಡ್ಯಾಮೇಜ್ ಮಾಡ್ತಾಯಿದ್ದಾರೆ. ದಯವಿಟ್ಟು ಇದನ್ನು ಅವಕಾಶ ಮಾಡಿಕೊಡ್ದಂಗೆ ಮುಂದೆ ಪಕ್ಷದಾಗ ನೀವು ಇರ್ರಿ. ನಿಮಗೆ ತಾಕತ್ತಿದ್ರೆ ಬಸವನಗೌಡ ಪಾಟೀಲ್ ಸಾಹೇಬ್ರೆ ಹೋಗ್ರಿ, ಹೊರಗಡೆ ಹೋಗ್ಬಿಟ್ಟು ಪಕ್ಷ ಕಟ್ಟಿಬಿಟ್ಟು ಒಂದು 150 ಜನ ಗೆಲ್ಲಿಸಿ ಮುಖ್ಯಮಂತ್ರಿ ಆಗಲಿ. ಅದು ನಿಮ್ಮ ತಾಕತ್ತಂತ ತೋರಿಸ್ಬೋದು. ಸರಿ ಅಂದರೆ ಪಾಟೀಲ್ ಸಾಹೇಬ್ರೆ, ನೀವು ಸುಮ್ಮನೆ ನಮ್ಮ ಜೊತೆಗೆ ಇದ್ಬಿಟ್ಟು ಗೊಂದಲ ಸೃಷ್ಟಿ ಮಾಡಿಬಿಟ್ಟು ಅವ್ರು ಬೇಡ ಇವ್ರು ಬೇಡ ಅಂದರೆ ನಿಮ್ದೇನಿದ್ರೆ ಬಿಜಾಪುರ ಡಿಸ್ಟಿಕ್ನಾಗೆ ಬರ್ರಿ, ಈ ಕಡೆಗೆಲ್ಲನ ಬಂದು ಎಷ್ಟು ಜನ ಗೆಲ್ಲಿಸ್ತೀರ ಅಂಬೋದು ಗೊತ್ತಾಕೈತೆ ನಮಗೆ. ನೋಡ್ರಿ, ಕುಂಚಿಟಿಗರಿಗೆ ಕುಮಾರಸ್ವಾಮಿ ಲೀಡ್ರು, ಕುರುಬ್ರಿಗೆ ಸಿದ್ದರಾಮಣ್ಣ ಲೀಡ್ರು, ನಮಗೆ ಯಡಿಯೂರಪ್ಪನವರೇ ನಮಗೆ ವೀರಶೈವ, ಅಖಿಲ ಭಾರತ ವೀರಶೈವಗೆ ಲೀಡ್ರು ಅಂದರೆ ಯಡಿಯೂರಪ್ಪ ಸಾಹೇಬ್ರೆ, ನಮಗೆ ವಿಜೇಂದ್ರ ಸಾಹೇಬ್ರೆ ಲೀಡ್ರು. ಗೊತ್ತಾ? ನೀವು ಸುಮ್ಮನೆ ಇವ್ರು ಮಾತ್ಕೊಂಡು ಪಕ್ಷ ಹಾಳು ಮಾಡೋಕೆ ಹೋಗ್ಬೇಡ್ರಿ. ದಯವಿಟ್ಟು ಕೈ ಮುಗಿದು ಹೇಳ್ತೀವಿ, ಇವತ್ತಿಗೆ ಬಿಟ್ಬಿಡ್ರಿ. ಎಂದೂ ಮಾತಾಡ್ಕೊಡ್ದು. ನೀವು ನಮ್ಮ ಪಕ್ಷ ನಾವು ಕಟ್ಟಿ ಬೆಳೆಸ್ಯವ್ರಿ, ಅದನ್ನೆಲ್ಲ ಎಷ್ಟು ಜನ ಕಾರ್ಯಕರ್ತರೆಲ್ಲ ನಂದವ್ರು. ಇವಾಗ ನಿನ್ನ ಶಾಪ ಆಗ್ತಾರೆ. ನಿಜವಾಗೂ ಒಳ್ಳೆದಾಗ ನೀನು ನಾಳೆ ಆಸ್ಪತ್ರೆಗೆ ಹೋಗಿ ಬಂದಿದ್ದೀಯಾ. ದಯವಿಟ್ಟು ಈ ಥರ ಎಲ್ಲ ಮಾಡಬೇಡ ಬಸವನಗೌಡ ಪಾಟೀಲ್ರೆ. ನಾವು ಎಲ್ಲ ಓದಿ, ನಾವು ಲಿಂಗಾಯತ್ರೆ ವೀರಶೈವ ಮುಖಂಡಾಗಿ ಹೇಳ್ತಾ ಇದ್ದೀನಿ. ನನಗೂ 68 ವರ್ಷ ಸರ್ವೀಸು. ದಯವಿಟ್ಟು ಇನ್ನೊಂದು ಸರಿ ಈ ಥರ ಮಾತಾಡಿದರೆ ಕರ್ನಾಟಕದ ದಂಗೆ ದಳ್ಬೇಕಾಗ್ತೈತೆ. ಹುಷಾರು ಯತ್ನಾಳ್ ಸಾಹೇಬ್ರೆ. ನೀವು ಸುಮ್ಮನೆ ಇವ್ರನ್ನ 5 ಜನ ಕುಟ್ಸ್ಕೊಂಬಿಟ್ಟು ಅಲ್ಲೊಬ್ಬರು ಹರಿಹರದವ್ರೊಬ್ಬರು, ಅಲ್ಲೊಬ್ಬರು ಇಲ್ಲೊಬ್ಬರು ಗೋಕಾಕ್ತಾರೆಲ್ಲ ಕುಟ್ಟಿ ಕಟ್ಟಿಬಿಟ್ರೆ ಏನು ಇದು ನಡೆಯಲ್ಲ. ನಿಜವಾಗೂ ನಡೆಯೋದೇ ಯಡಿಯೂರಪ್ಪನ ಮಗುಂದೇ ಕರ್ನಾಟಕ ಲಿಂಗಾಯತರು ನಡೆಯೋದು. ಚಿತ್ರದುರ್ಗ ಬಿಟ್ಬಿಟ್ರೆ ಎಲ್ಲ ಕೇಳೋದೇ ಅವ್ರ ಮಾತು. ನಿಮ್ಮ ಮಾತು ನಿಜವಾಗೂ ಕೇಳಲ್ಲ. ದಯವಿಟ್ಟು ಹೇಳ್ತೀನಿ, ಕೈ ಮುಗಿದು ಹೇಳ್ತೀನಿ, ದಯವಿಟ್ಟು ಇಲ್ಲಿ ನಿಲ್ಲಿಸ್ಬಿಡ್ರಿ. ನೀವೇನು ಮಾತಾಡಬೇಡ್ರಿ. ನೀವು ತಾಳ್ಮೆ ಇದ್ದಷ್ಟು ಒಳ್ಳೆಯದು, ಸೈಲೆಂಟ್ ಆದಷ್ಟು ಒಳ್ಳೆಯದು. ಇರ್ರಿ, ನೀವು ಮುಂದೆ ಅವಕಾಶ ಸಿಗ್ತವೆ. ವಾಜಪೇಯಿ ಇದ್ದಂಗೆ ನೀವು ಸೆಂಟ್ರಲ್ ಮಂತ್ರಿ ಆಗಿಲ್ವೇ? ಬರ್ತೈತೆ ಅವಕಾಶ. ನೀವು ಮಾತಾಡಿ ಕಳ್ಕೊಂತೀರ ಬೆಲೆನ. ನಿಮಗೆ ಬೆಲೆ ಐತೆ, ಸುಮ್ಮನೆ ಇರ್ರಿ. ಅವಕಾಶ ಸಿಗ್ತಾವೆ. ನೆಕ್ಸ್ಟ್ ಟೈಮ್ ಸೆಂಟ್ರಲ್ ಮಂತ್ರಿನ ಏನೋ ಒಂದು ಆಗ್ಬೋದು ಅಂತೇಳಿ ತಮ್ಮ ಅಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸಾಹೇಬ್ರೆ. ಬಿ ಜೆ ಪಿ ಎಲ್ಲರ ಕಾರ್ಯಕರ್ತರ ಬಗ್ಗೆ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನೀವು ಹಿಂಗೆ ಮಾತಾಡಿದರೆ ಲಕ್ಷಾಂತರ ಕಾರ್ಯಕರ್ತರು ದಂಗೆ ಎದ್ದೇಳ್ಬೇಕಾಕೈತೆ. ನೀವೆಲ್ಲೋದ್ರೂ ಕಾರ ತಿಳಿಯೋಕ್ಕೂ ಕಷ್ಟ ಆಕೈತೆ. ದಯವಿಟ್ಟು ಇಲ್ಲಿಗೆ ಕ್ಲೋಸ್ ಮಾಡಿಬಿಟ್ಟು ನೀವು ಮುಂದೆ ಪಕ್ಷದಾಗ ದುಡೀರಿ, ಇರ್ರಿ ಜೊತೆಗೆ. ಅವರು ಲಿಂಗಾಯತರು, ನಾವು ಲಿಂಗಾಯತರು. ನಮ್ಮ ಲಿಂಗಾಯತರಲ್ಲಿ ಯಾಕೆ ಬಂದಲ್ಲ ಸೃಷ್ಟ ಮಾಡ್ತೀರಾ? ನಾವು ಪೂಜೆ ಈಶ್ವರ ಮಾಡ್ತೀಯ, ನೀನು ಈಶ್ವರನ ಪೂಜೆ ಮಾಡ್ತೀಯ. ಇದೆಲ್ಲ ಯಾಕಪ್ಪ ಹಿಂಗೆ ಮಾಡ್ತೀಯ ತಂದೆ? ನೀನು ಸ್ವಲ್ಪ ಎಲ್ಲರಿಗೂ ವಿಜೇಂದ್ರ ಅಂತವ್ರಿಗೆಲ್ಲ ನೀನು ಸ್ವಲ್ಪ ಗೈಡೆನ್ಸ್ ಹೇಳಿ. ನೀವು ಪಕ್ಷದಾಗಿದ್ದರೆ ನಿಮ್ಗೂ ಒಳ್ಳೇದ್ರಿ. ಸುಮ್ಮನೆ ಅವನು ಬೇಡ ಇವನು ಬೇಡ, ಅವ್ನು ಬಚ್ಚ ಅಂದರೆ ನನಗೂ 68 ವರ್ಷ. ನಾನೇನು ಬಚ್ಚನ? ನಾನೇನು ಎಮ್ ಎಲ್ ಎ ನಿಂತಿದ್ದೀನಿ. ನಮ್ಮ ತಾಲೂಕಲ್ಲಿ 15,000 ಜನ ಲಿಂಗಾಯತ. ನಾವು ಬೆಳೆದಿಲ್ವ? ನಾನು ಏನೋ ಒಂದು ಪಾರ್ಟಿ ಕೇಳಿದ್ದೀನಿ, ಒಂದು ಇದು ಕೇಳಿದ್ದೀನಿ. ನಾವು ಇಲ್ವೇನ್ರಿ ಬಿ ಜೆ ಪಿ ಅಂತನ? ದಯವಿಟ್ಟು ಇಲ್ಲಿಗೆ ಮುಗಿಸ್ಬಿಡ್ರಿ. ಎಂದು ನೀವು ಈ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡ್ರಿ. ನಿಜವಾಗ ದಂಗೆ ಎದ್ದಾಳ್ತಾರೆ ಇನ್ಮೇಲೆ. ಹುಷಾರು.